ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ, ಹಂಪಿಲಿ ಮಾನ್ಯುಮೆಂಟ್ಸ್ ತೋರಿಸ್ತಾ ಇವತ್ತು ನಾವು ಬಂದಿರೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಫೇಮಸ್ ಜಾಗಕ್ಕೆ. ಸೊ, ಈ ಸೈಡಲ್ಲಿ ಮತ್ತು ಆ ಕಡೆ ಸೈಡಲ್ಲಿ ಕಾಣ್ತಿರೋವಂಥದ್ದು ಏನು ಅಂತ ಗೊತ್ತಾಯ್ತಾ? ಇದೇ ವಿರೂಪಾಕ್ಷ ಬಜಾರ್, ಫೇಮಸ್ ಜೆಮ್ ಬಜಾರ್. ನಾವೀಗಿರುವಂತದ್ದು ವಿರೂಪಾಕ್ಷ ಟೆಂಪಲ್ ಎದುರುಗಡೆ. ನನ್ನ ಹಿಂದೆ ನೀವು ಗೋಪುರ ಏನ್ ನೋಡ್ತಿದ್ದೀರಾ ಅದೇ ವಿರೂಪಾಕ್ಷ ಟೆಂಪಲ್ ಗೋಪುರ. ಇದು ಬಂದು ಇರೋದು ಹೊಸಪೇಟೆಯಿಂದ ಒಂದು 13 ಕಿಲೋಮೀಟರ್ ಹಂಪಿಯಲ್ಲಿ ಇರುವಂತದ್ದು. ಹಂಪಿಯಲ್ಲಿ ಕೃಷ್ಣದೇವರ ಕಾಲ ಎಷ್ಟು ಗೋಲ್ಡನ್ ಎರಾ ಅಥವಾ ಬಂಗಾರದ ಯುಗ ಅಂತ ಹೇಳ್ತಾರೋ ಅದೇ ತರ ವಿರೂಪಾಕ್ಷ ಟೆಂಪಲ್ ಒಂದು ಬಂಗಾರದ ಗಣಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಲ್ಲಾ ಒಂದು ಸ್ಟ್ಯಾಚ್ಯೂಸ್ ಒಡೆದಾಕಿ ಹಾಳು ಮಾಡಿದ್ರು ಉಳಿಸ್ಕೊಂಡಿರುವಂತ ಏಕೈಕ ಟೆಂಪಲ್, ಪೂಜೆ ಒಂದು ಸ್ಟಾಪ್ ಆಗದಿರುವಂತ ಟೆಂಪಲ್ ಬಂದು ವಿರೂಪಾಕ್ಷ ಟೆಂಪಲ್. ಆಮೇಲೆ ಇನ್ನೊಂದೇನು ಅಂದ್ರೆ ಇದು ಓಲ್ಡೆಸ್ಟ್ ಟೆಂಪಲ್. ನಾವೀಗ ಬೇರೆ ಟೆಂಪಲ್ಸ್ ನೋಡಿದ್ದೆಲ್ಲ ಒಂದು ಹರಿಹರ ಅವ್ರಾದ್ಮೇಲೆ ಆ ಕಾಲದಲ್ಲಿ ಕಚ್ಚಿರುವಂತದ್ದು ಅಂತದ್ ಇರ್ಬೋದು. ಬಟ್ ಈ ಒಂದು ವಿರೂಪಾಕ್ಷ ಟೆಂಪಲ್ ಈವನ್ ಒಂದು ವಿಜಯನಗರ ಎಂಪೈರ್ ಸ್ಟಾರ್ಟ್ ಆಗಕ್ ಮುಂಚೆನೆಯಿಂದಾನೇ ಇದ್ದದಂತದ್ದು. ಆಮೇಲೆ ಒಬ್ಬೊಬ್ರೆ ಅದಕ್ಕೆ ಅಡಿಷನ್ ಮಾಡ್ಕೊಂಡು ಹೋಗಿರೋಂಥದ್ದು. ಅಕ್ಕ ಬುಕ್ಕ ಯಾವಾಗ ಫೌಂಡೇಶನ್ ಎಲ್ಲ ಮಾಡಿದ್ರು ವಿಜಯನಗರ ಎಂಪೈರ್ದು ಫೌಂಡರ್ಸ್ ಆಗಿರುವಂತವ್ರು ಆವಾಗ್ಲಿಂದ ಇರುವಂತ ಟೆಂಪಲ್ ಇದೆ. ಆಮೇಲೆ ಇದೊಂದು 7th ಸೆಂಚುರಿ ಟೆಂಪಲ್. ನಾನು ಆಗ್ಲೇ ಹೇಳ್ದಂಗೆ ಇದು ಬಂದು ಒಂದು ವಿಜಯನಗರ ಎಂಪೈರ್ ಸ್ಟಾರ್ಟ್ ಆದಾಗ ಇದ್ದಿದ್ದಂತ ಟೆಂಪಲ್ ಅಲ್ಲ, ಅದಕ್ಕೆ ಮುಂಚೆನೆ ಇಲ್ಲಿ ಇರೋಂತ ಒಂದು ಒಳಗೆ ದೇವ್ರು, ನಾವು ಮೇನ್ ದೇವ್ರ ಏನ್ ನೋಡ್ತೀವಿ ಅದಕ್ಕೆ ಮುಂಚೆನೆ ಇರೋಂತದ್ದು. ಹಾಗಾಗಿ ಇದೊಂದು 7th ಸೆಂಚುರಿ ಟೆಂಪಲ್. ಆವತ್ತಿಂದ ಇವತ್ವರೆಗೂ ಯಾವತ್ತು ಪೂಜೆ ನಿಲ್ಲೇ ಇಲ್ಲ ಈ ಟೆಂಪಲ್ ಅಲ್ಲಿ. ಅದೇ ಈ ಒಂದು ಟೆಂಪಲ್ದು ವಿಶೇಷತೆ. ಅಷ್ಟೇ ಅಲ್ದಿರಾ ಇಲ್ಲಿ ತುಂಗಭದ್ರಾ ನದಿ ಸಹ ಹರಿಯುತ್ತೆ. ಇದ್ರ ಟೆರೆಸ್ ಮೇಲೆ ಆ ಒಂದು ನದಿದು ನೀರು ಬಂದು ನಿಲ್ಲೋಂತ ಟೆಕ್ನಾಲಜಿ ಏನಿದೆ ಅದನ್ನು ಯೂಸ್ ಮಾಡಿ ದೇವಸ್ಥಾನದ ಆವರಣ ತಣ್ಣಗಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಇದೆ ಅಲ್ಲಿ. ಇವಾಗ ಗೋಪುರ ನೋಡ್ತಾ ಇದೀರಲ್ಲ, ಅದು ನಾನು ಇದಕ್ ಮುಂಚೆ ಒಂದು ಸರಿ ಆಲ್ರೆಡಿ ನಿಮ್ಗೆ ಒಂದು ಡ್ರೋನ್ ವ್ಯೂ ಅಲ್ಲಿ ತೋರಿಸಿದಾಗ ಹೇಳಿದೀನಿ. ಆ ಒಂದು 11 ಫ್ಲೋರ್ ಗೋಪುರ ಏನ್ ಹೇಳಿ ಅದೇ ಈಗ ನನ್ನ ಹಿಂದೆ ಇರುವಂತದ್ದು. ಇಲ್ಲಿ ರಥೋತ್ಸವ ತುಂಬಾ ಫೇಮಸ್. ವುಡನ್ ಚಾರಿಯೇಟ್ ಅಲ್ಲಿ ರಥೋತ್ಸವ ಮಾಡೋಂಥದ್ದು ಅದು ಸಹ ಫೇಮಸ್. ಆಮೇಲೆ ಇಲ್ಲಿ ಇನ್ನೊಂದೇನು ಅಂದ್ರೆ ಇಲ್ಲಿ ಜಾತ್ರೆ ಮಾಡ್ತಾರೆ, ಅದನ್ನು ಫೇಮಸ್. ಅದನ್ನು ನಾವ್ ಇಲ್ಲಿ ನೋಡ್ಬೋದು. ಸೊ ವಿರೂಪಾಕ್ಷ ಅಂತ ಯಾಕೆ ಇಲ್ಲಿರೋ ದೇವ್ರನ್ನ ಕರೀತಾರೆ ಅಂದ್ರೆ ವಿರೂಪ ಅಂದ್ರೆ ರೂಪ ಇಲ್ಲದಿರೋ ಅಂತದ್ದು ಅಂತ, ಅಕ್ಷ ಅಂದ್ರೆ ಕಣ್ಣು ಅಂತ. ರೂಪ ಇಲ್ಲದಿರೋ ಅಂತ ಕಣ್ಣು ಇರುವಂತ ದೇವ್ರು ಅಂತ ಹೇಳಿ ವಿರೂಪಾಕ್ಷ ಅಂತ ಕರೆಯುವಂತದ್ದು. ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಂದ್ರೆ ಐಸ್ ಬಟ್ ನೋ ಫಾರ್ಮ್ ಅಂತ ಹೇಳ್ಬೋದು. ಆ ತರ ಒಂದು ದೇವ್ರು ನಾವಿಲ್ಲಿ ನೋಡೋದು. ಇದು ಸಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಕ್ಚುಲಿ ಹಂಪಿನೇ ನಾನು ಆಗ್ಲೇ ಹೇಳ್ದಂಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ಬೋದು. ಆಮೇಲೆ ಇದನ್ನ ಕಟ್ಸಿರುವಂತದ್ದು ಲಕ್ಕಣ್ಣ ದಾಂಡೇಶ ಅಂತ. ಅವರು ದೇವರಾಯ ಕಾಲದಲ್ಲಿ ಚೀಫ್ ಆಗಿರುವಂತವ್ರು. ಅವರು ದೇವರಾಯ 2 ಅವರ ಕಾಲದಲ್ಲಿ ಚೀಫ್ ಆಗಿರುವಂತದ್ದು ಕಟ್ಸಿರೋದು ಈ ಒಂದು ಟೆಂಪಲ್. ಆಮೇಲೆ ಅದ್ರ ಪಕ್ಕದಲ್ಲಿ ನಾವೇನ್ ಆರ್ಕಿಟೆಕ್ಚರ್ ಮತ್ತೆ ಅಡಿಷನಲ್ ಫೆಸಿಲಿಟೀಸ್ ಅವೆಲ್ಲ ನೋಡ್ತೀವಿ ಅದೆಲ್ಲ ಬಂದು ಕೃಷ್ಣದೇವರಾಯ ಕಾಲದಲ್ಲಿ ಅವ್ರು ಮಾಡ್ಸಿರುವಂತದ್ದು. ಅದಕ್ಕೆ ಕೃಷ್ಣದೇವರಾಯ ಅವರ ಕಾಲ ಬಂಗಾರದ ಕಾಲ ಅಂತ ಕರ್ಸ್ಕೊಳ್ಳೋದು. ಸೊ 1565 ಬ್ಯಾಟಲ್ ಆಫ್ ತಾಳಿಕೋಟೆಯಲ್ಲಿ ಆ ಒಂದು ಡೆಕ್ಕನ್ ಸುಲ್ತಾನೇಟ್ಸ್ ಮಾಡಿರೋಂತ ಲೂಟಿನ, ಡಿಸ್ಟ್ರಕ್ಷನ್ ಎಲ್ಲಾನು ತಪ್ಪಿಸ್ಕೊಂಡು ಉಳ್ಕೊಂಡಿರೋಂತ ಒಂದು ಪ್ರೆಷಿಯಸ್ ದೇವಾಲಯ, ದೇವ್ರು ಇದೊಂದೇ ಕಡೆ ಅಂತ ಇರೋದು. ಇದು 19th ಸೆಂಚುರಿಯಲ್ಲಿ ರಿಸ್ಟೋರೇಷನ್ ಮಾಡಿ ಮತ್ತೆ ಸ್ವಲ್ಪ ಅದಕ್ಕೆ ಇನ್ನೊಂದಷ್ಟು ಮೆರುಗು ತಂದಿರುವಂತದ್ದು. ಇಲ್ಲಿ ಸೀಲಿಂಗ್ ಪೇಂಟಿಂಗ್ಸ್ ಆಗಿರ್ಬೋದು ಅದೆಲ್ಲಾನು ಇದೆ. ಆ ಒಂದು ವಾರ್ನ ತಪ್ಸ್ಕೊಂಡಿರೋದಕ್ಕೆ ಈ ಟೆಂಪಲ್ ಅಷ್ಟು ಚೆನ್ನಾಗೂ ಇದೆ. ಆಮೇಲೆ ಇವತ್ತು ನಮ್ಗೆ ಅಟ್ಲೀಸ್ಟ್ ಒಂದ್ ಟೆಂಪಲ್ ಹಂಪಿಯಲ್ಲಿ ವಾರ ತಪ್ಸ್ಕೊಂತು ಅನ್ನೋದು ನೋಡಕ್ಕೂ ಸಿಗ್ತಿದೆ. ಸೊ ಬನ್ನಿ ವಿರೂಪಾಕ್ಷ ಟೆಂಪಲ್ ಅಲ್ಲಿ ಇನ್ನು ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಏನೇನಿದೆ, ಹಾಗೂ ಕೃಷ್ಣದೇವರಾಯ ಕಾಲದಲ್ಲಿ ಅವ್ರೇನೇನು ಅಡಿಷನ್ಸ್ ಮಾಡಿದ್ದಾರೆ ಎಲ್ಲಾನು ನೋಡ್ಕೊಂಡ್ ಬರೋಣ ಬನ್ನಿ. ಸೊ, ನಾನು ಆಗಲೇ ಹೇಳಿದ್ನಲ್ಲ ವಿರೂಪಾಕ್ಷ ಅಂತ. ನೀವು ಆ ವಿರೂಪಾಕ್ಷ ಹೆಸರನ್ನ ತುಂಬ ಇನ್ಸ್ಕ್ರಿಪ್ಷನ್ಸಲ್ಲಿ ನೋಡ್ಬೋದು. ಅದು ಸಿಗ್ನೇಚರ್ ರೀತಿ ಇರುತ್ತೆ, ಶ್ರೀ ವಿರೂಪಾಕ್ಷ ಅಂತ. ಕೃಷ್ಣದೇವರಾಯರದು ಸಿಗ್ನೇಚರ್ ಸಹ ಶ್ರೀ ವಿರೂಪಾಕ್ಷ ಅಂತಲೇ ಇತ್ತು. ಬಟ್ ಅವ್ರ ಹೆಸರು ಕೃಷ್ಣದೇವರಾಯ ಆಗಿದ್ರು ಸಿಗ್ನೇಚರ್ ಯಾಕೆ ಶ್ರೀ ವಿರೂಪಾಕ್ಷ ಅಂತ ಮಾಡ್ತಿದ್ರು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನಿಮ್ಗೆ ಅಷ್ಟ್ರಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಾವು ವಿರೂಪಾಕ್ಷ ಬಜಾರಿಂದ ವಿರೂಪಾಕ್ಷ ಟೆಂಪಲ್ ಕಡೆಗೆ ಬರ್ತಿರ್ಬೇಕಾದ್ರೆ ಫಸ್ಟ್ ನಮಗೆ ಸಿಗೋದು ಈ ವಿಮಾನ ಗೋಪುರ. ನಾನು ನಿಮ್ಗೆ ಆಲ್ರೆಡಿ ಒಂದು ಡ್ರೋನ್ ವ್ಯೂ ಥರ ತೋರಿಸಿದ್ದೀನಿ ಹೇಮಕೂಟ ಹಿಲ್ಲಿಂದ. ಸೊ ಅಲ್ಲಿಂದ ನಾವೇನು ಡ್ರೋನ್ ವ್ಯೂವಲ್ಲಿ ನೋಡ್ತೀವಲ್ಲ ಆ ಒಂದು ದೊಡ್ಡ ಗೋಪುರನೇ ಇದೇ ಗೋಪುರ. ಸೊ ಮೇಯ್ನ್ ಎಂಟ್ರೆನ್ಸ್ ಆಫ್ ದ ಟೆಂಪಲ್ ಅಂತ ಹೇಳ್ಬೋದು. ಸೊ ಈ ಒಂದು ಎಂಟ್ರೆನ್ಸ್ದು ನೀವು ಕೌಂಟ್ ಮಾಡೋದಿದ್ರೆ 11 ಫ್ಲೋರ್ದು ಗೋಪುರ ಆ ಕಾಲಕ್ಕೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಆ್ಯಂಡ್ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ 3 4 ಆದಮೇಲೆ ಕಾರ್ವಿಂಗ್ಸ್ ಇಲ್ಲ, ಸೇಮ್ ಡಿಸೈನ್ನ ಮೇಲ್ವರೆಗೂ ಮಾಡ್ಕೊಂಡೋಗಿದ್ದಾರೆ. ಸೊ ಅಲ್ಲಿಂದ ನಮ್ಗೆ ಒಳಗೆ ಎಂಟರ್ ಆದರೆ ನೀವೇನು ಅಂದರೆ ಎಂಟರ್ ಆಗೋಕ್ಕೆ 2 ರೀತಿ ಇದೆ. ಒಂದು ಸ್ಪೆಷಲ್ ದರ್ಶನ, ಒಂದು ನಾರ್ಮಲ್ ದರ್ಶನ. ನಾರ್ಮಲ್ ದರ್ಶನ ಆದರೆ ನೀವು ಈ ಕಂಬದ ಆರ್ಕಿಟೆಕ್ಚರ್ ಎಲ್ಲ ನೋಡ್ಕೊಬೋದು. ಸ್ಪೆಷಲ್ ದರ್ಶನ ಆದರೆ ಇಲ್ಲಿ ಒಳಗೆ ಸೀಲಿಂಗ್ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ, ಅದು ನೋಡ್ಕೊತಾ ಹೋಗ್ಬೋದು. ಸೊ ಬನ್ನಿ ನಿಮಗೂ ತೋರಿಸಿ.
ಸೊ ಈ ಒಂದು ವಿಜಯನಗರ ಎಂಪೈರ್ ಅನ್ನೋದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿರಲಿಲ್ಲ. ಇಡೀ ಸೌತ್ ಇಂಡಿಯಾನೇ ವಿಜಯನಗರ ಎಂಪೈರ್ ಆಗಿತ್ತು. ಅಂದರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ, ಕೇರಳದ ಸ್ವಲ್ಪ ಏನು ಅರ್ಧ ಭಾಗ, ಮಹಾರಾಷ್ಟ್ರದ ಕೆಲವೊಂದು ಅರ್ಧ ಭಾಗ, ಒರಿಸ್ಸಾದು ಸ್ವಲ್ಪ ಭಾಗ, ಗೋವಾ ಇದೆಲ್ಲ ಸೇರಿ ವಿಜಯನಗರ ಎಂಪೈರ್ ಆಗಿದ್ದಂಥದ್ದು. ಹಾಗಾಗಿ ನಿಮಗೆ ಇನ್ಸ್ಕ್ರಿಪ್ಷನ್ಸಲ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಎಲ್ಲ ಕಡೆನೂ ವಿಜಯನಗರ ಟೈಮಲ್ಲಿ ಕಟ್ಟಿರುವಂಥ ಟೆಂಪಲ್ಸ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು ನೋಡಕ್ ಸಿಗುತ್ತೆ. ಸೊ ಈಗ ನಾವು ನೋಡ್ತಿರೋದು ಬಂದು ಆಗ್ಲೇ ನಾನು ಹೇಳ್ದಂಥ ಸೀಲಿಂಗ್ ಪೇಂಟಿಂಗ್ಸು. ಇದನ್ನ ಮ್ಯೂರಲ್ ಪೇಂಟಿಂಗ್ಸ್ ಅಂತಾರೆ. ಮ್ಯೂರಲ್ ಪೇಂಟಿಂಗ್ಸ್ ಅಂದರೆ ನೀವು ನಮ್ಮ ಶ್ರೀಲಂಕಾ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಮ್ಯೂರಲ್ ಪೇಂಟಿಂಗ್ಸ್ ಅನ್ನೋದು ಬಂದು ಈ ಥರ ಒಂದು ವಾಲ್ಗೆ ಅಟ್ಯಾಚ್ ಆಗಿ ಮಾಡಿರುವಂಥ ಪೇಂಟಿಂಗ್ಸ್ ಆರ್ಗ್ಯಾನಿಕ್ ಕಲರ್ಸಿಂದ. ಸೊ ಈ ಥರ ಒಂದು ಪೇಂಟಿಂಗು ನಮ್ಮ ಕೃಷ್ಣದೇವರಾಯರವ್ರ ಕಾಲದಲ್ಲೂ ಇತ್ತು. ಸೊ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಆ್ಯಂಡ್ ಎಷ್ಟು ಡೆವಲಪ್ ಆಗಿದ್ರು ಆ ಕಾಲಕ್ಕೇನೆ. ಇವಾಗ ಅದು ಎಷ್ಟು ಶತಮಾನಗಳಾದ್ರೂ ಉಳ್ಕೊಂಬಂದಿದೆ ಅಂದರೆ ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರಬೇಕು ಅಂತ. ಕಲ್ಲಿನ ಮೇಲೆ ಇಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡೋದು ಸಾಮಾನ್ಯದ ವಿಷಯನೂ ಅಲ್ಲ, ಸಾಮಾನ್ಯ ಟೆಕ್ನಿಕ್ಕೂ ಅಲ್ಲ ಅಂತ ಹೇಳ್ಬೋದು. ಈಗಿರೋದು ವಿರೂಪಾಕ್ಷ ದೇವಸ್ಥಾನದ ಹಿಂಭಾಗದಲ್ಲಿರುವಂತ ಒಂದು ರೂಮ್ ತರ ಟೈಪ್ ಕೊಠಡಿಯಲ್ಲಿ. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ನೀವು ಇಲ್ಲಿ ಇನ್ವರ್ಟೆಡ್ ಇಮೇಜ್ ಆಫ್ ಗೋಪುರ ನೋಡ್ಬೋದು. ಇದು ಹೇಗ್ ಸಾಧ್ಯ ಆಗಿದೆ ಅಂದ್ರೆ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಇಂದ ಆಗಿನ ಕಾಲದಲ್ಲೇ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿರುವಂತದ್ದು. ಅವ್ರಿಗೆ ಪಿನ್ ಹೋಲ್ ಕ್ಯಾಮ್ರಾ ಅಂತ ಒಂದು ಏನ್ ಹೇಳ್ತಾರೆ ಟಾಪಿಕ್ ಗೊತ್ತಿಲ್ದಿರ್ಬೋದು, ಬಟ್ ಟೆಕ್ನಿಕ್ ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡಿ. ಇವಾಗ ಇದೇ ತರ ಇಲ್ಲಿ ಎಷ್ಟು ಇನ್ವರ್ಟೆಡ್ ಇಮೇಜ್ ನೋಡ್ತಿದ್ರಲ್ಲ, ಅಲ್ಲಿ ಹೆಂಗ್ ಬರ್ತಿದೆ ಅಂದ್ರೆ ಅಲ್ಲೊಂದು ಹೋಲ್ ಮಾಡಿದ್ದಾರೆ ಗೋಪುರದ್ದು. ಸನ್ಶೈನ್ ಗೋಪುರದ ಮೇಲೆ ಎಷ್ಟು ಟೈಮ್ವರೆಗೂ ಬೀಳುತ್ತೋ ಅಷ್ಟು ಟೈಮ್ವರೆಗೂ ನಮ್ಗೆ ಇಲ್ಲಿ ಇನ್ವರ್ಟೆಡ್ ಇಮೇಜ್ ಕಾಣಿಸುತ್ತೆ. ಸೊ ನೀವು ಹಾಗೆ ಆ ಕಡೆ ತೋರ್ಸೋದ್ ನೋಡಿದ್ರೆ ಅಲ್ಲಿ ನೋಡ್ಬೋದು, ಅಲ್ಲೊಂದು ಹೋಲ್ ಇದೆ ನೋಡಿ, ಅದೇನೆ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಕೊಡೋದು ಗೋಪುರಕ್ಕೆ. ನೀವ್ ಹಂಗೆ ಒಳಗ್ವರ್ಗು ಹೋದ್ರೆ ಅಲ್ಲಿ ನೋಡ್ಬೋದು ನೀವು ಗೋಪುರನ. ಈ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಅಂದರೆ ಏನು ಅಂತ ಕೇಳೋದಿದ್ರೆ, ಏನು ಅಂದರೆ ಇವಾಗ ಒಂದು ಲೈಟ್ನ ಒಂದು ಕಡೆ ಫೇಸಿಂಗ್ ಇಟ್ಟು ಇನ್ನೊಂದು ಕಡೆ ಒಂದು ಡಾರ್ಕ್ ರೂಮ್ ಅಥವಾ ಡಾರ್ಕ್ ಸ್ಪೇಸ್ನ ಇಟ್ಟು ಸೆಂಟ್ರಲ್ಲಿ ಈ ಥರ ಒಂದು ಟೈನಿ ಒಂದು ಸ್ಪೇಸ್ ಕೊಟ್ಟು ಅದರಿಂದ ಲೈಟ್ ಪಾಸ್ ಆಗಿ ಅಲ್ಲಿ ಆಪೋಸಿಟ್ ಸೈಡ್ ಲೈಟ್ ಬರ್ತಿದೆಯಲ್ಲ ಅಲ್ಲಿರುವಂಥ ಇಮೇಜ್ದು ರಿವರ್ಸ್ ಶ್ಯಾಡೋ ಇಲ್ಲಿ ಬೀಳುವಂಥದ್ದು ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್. ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ಅಷ್ಟು ದೊಡ್ಡ ಶಿಖರದ್ದು ರಿವರ್ಸ್ ಶ್ಯಾಡೋ ಇಲ್ಲಿ ಬಂದು ಬೀಳೋಂಗೆ ಮಾಡೋದು ಅಷ್ಟು ಸಾಮಾನ್ಯದ ವಿಷಯನೇ ಇಲ್ಲ. ಅದಕ್ಕೆ ಪರ್ಫೆಕ್ಟಾಗಿ ಅದನ್ನ ಪ್ಲೇಸ್ ಮಾಡಿರಬೇಕು ಎಲ್ಲನೂ. ಆಮೇಲೆ ಆ ಲೈಟ್ ಎಲ್ಲಿಂದ ಬೀಳುತ್ತೋ ಆ ಪರ್ಫೆಕ್ಟ್ ಪ್ಲೇಸ್ಗೆ ವಿಮಾನ ಗೋಪುರ ಇರಬೇಕು. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ನಾವಿವಾಗ ಬಂದಿರೋದು ವಿರೂಪಾಕ್ಷ ದೇವಸ್ಥಾನದ ಒಳಗೆ. ಸೊ ಇಲ್ಲಿ ಸಹ ನೋಡ್ಬೋದು ನೀವು ಕಂಬದ್ದು ಎಲ್ಲ ಆರ್ಕಿಟೆಕ್ಚರ್ಸು ಎಲ್ಲನೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇಷ್ಟೊಂದು ಟೆಕ್ನಿಕ್ಸು ಎಲ್ಲ ಯೂಸ್ ಮಾಡಿ ಎಲ್ಲ ಮಾಡಿರೋದಕ್ಕೆ ಕೃಷ್ಣದೇವರಾಯ ಅವ್ರ ಕಾಲ ಅಷ್ಟು ಗೋಲ್ಡನ್ ಎರಾ ಆಗಿ ಉಳ್ಕೊಂಡಿರೋದು. ಅವರು ರೂಲಿಗೆ ಬಂದಿರೋದು 1509 ಇಡಿಯಲ್ಲಿ. ಅದು ಗ್ರೇಟೆಸ್ಟ್ ರೂಲರ್ ಅಂತ ಆಗಿರೋದು ಬರೀ ಅವರೊಬ್ಬರಿಂದಲ್ಲ, ಅವರು ಕೋರ್ಟ್ಗೆ ಪಿಕ್ ಮಾಡಿರೋಂಥ ವ್ಯಕ್ತಿಗಳಿಂದ. ಅವ್ರ ಕೋರ್ಟಲ್ಲಿ ದಿಗ್ಗಜರು ಅಂತಲೇ ಇದ್ರಂತೆ. ಅದರಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋ ಅಂಥ ಒಬ್ಬ ಬ್ರಿಲಿಯಂಟ್ ಅಂದರೆ ಅವ್ರ ಪೋಯೆಟು ಸರಿ ಮತ್ತು ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡ್ತಿದ್ದಂಥ ಮಿನಿಸ್ಟರು ಸರಿ ಅಂತ ಹೇಳೋರು ತೆನಾಲಿ ರಾಮಕೃಷ್ಣ. ನಾವು ತೆನಾಲಿ ರಾಮಕೃಷ್ಣದು ಎಷ್ಟೊಂದು ಬುದ್ಧಿವಂತಿಕೆ ಕಥೆಗಳು ಓದಿದ್ದೀವಲ್ಲ, ಸೊ ಅಷ್ಟು ಕಥೆಗಳಲ್ಲೇ ಅಷ್ಟು ಬುದ್ಧಿವಂತಿಕೆ ತೋರಿಸಿರೋರು ಕೋರ್ಟಲ್ಲಿ ಇನ್ನೆಷ್ಟು ಬುದ್ಧಿವಂತಿಕೆ ತೋರಿಸಿರಲ್ಲ ಅಂತ ನೀವೇ ಯೋಚನೆ ಮಾಡಿ. ಅಷ್ಟೇ ಅಲ್ದಿರ ಇನ್ನೂ ಒಂದು ಪ್ರೈಮ್ ವ್ಯಕ್ತಿ ಅಂತ ಹೇಳ್ಬೋದು ಅವ್ರ ಕೋರ್ಟಲ್ಲಿ, ಅವರು ತಿಮ್ಮರಸು ಅನ್ನೋರು. ಅವರು ಅಷ್ಟೇ ಅವ್ರ ಅಡ್ಮಿನಿಸ್ಟ್ರೇಟಿವ್ ಗೈಡ್ ಆಗಿದ್ರು. ಅವ್ರಿಗೆ ಎಷ್ಟೊಂದು ಐಡಿಯಾಸು ಮತ್ತು ಎಷ್ಟೊಂದು ಸಜೆಷನ್ಸು ಎಲ್ಲ ಕೊಡ್ತಿದ್ರು ಅಂತಿದೆ. ಆ ಥರ ದಿಗ್ಗಜರು ಅಂದರೆ 8 ಜನ ಇದ್ರಂತೆ ಅವ್ರ ಕೋರ್ಟಲ್ಲಿ. ಸೊ ಅವ್ರು ಏನಾದರೂ ಒಂದು ಡಿಸಿಷನ್ ತಗೊಳಕ್ ಮುಂಚೆ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿ ತಗೊತಿದ್ರಂತೆ. ಅವ್ರು ಕೊಟ್ಟಿರೋ ಐಡಿಯಾಸು, ಅವ್ರು ಕೊಟ್ಟಿರೋ ಟೆಕ್ನಾಲಜಿ ಎಲ್ಲನೂ ನಾವು ಇವಾಗ ವಿಜಯನಗರ ಕಾಲದ ಟೆಂಪಲ್ಸಲ್ಲಿ ಎಲ್ಲ ನೋಡ್ಬೋದು. ನಿಮಗೆ ನಾನು ಆಲ್ರೆಡಿ ಕೇಳಿದ್ದೆ, ಶ್ರೀ ವಿರೂಪಾಕ್ಷ ಅಂತ ಅವರು ಸಹಿ ಮಾಡ್ತಿದ್ರು ಅಥವಾ ಸಿಗ್ನೇಚರ್ ಹಂಗಿರ್ತಿತ್ತು. ಕೃಷ್ಣದೇವರಾಯರದು ಅಂತೆಲ್ಲ ಪ್ರತಿಯೊಂದು ರಾಜರದು ಅದೇ ಇರ್ತಿತ್ತು. ಯಾಕೆ ಅಂತ, ಯಾಕೆ ಅಂದರೆ ವಿಜಯನಗರ ಎಂಪೈರ್ದು ರೂಲ್ ಏನಿತ್ತು ಅಂದರೆ ನಾವು ಮನುಷ್ಯರು ಆಳೋದಲ್ಲ, ದೇವರ ಆಫ್ ಅಂದರೆ ದೇವರ ಪರವಾಗಿ ಆಳ್ತಿದ್ದೀವಿ ಅನ್ನೋದಕ್ಕೋಸ್ಕರ ಅವರು ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿರ್ಬೋದು, ಇನ್ಸ್ಕ್ರಿಪ್ಷನ್ಸ್ ಅಲ್ಲಿರ್ಬೋದು, ಎಲ್ಲೂ ಅವ್ರ ಹೆಸರಿಂದ ಸಹಿ ಮಾಡಬಾರ್ದು. ಶ್ರೀ ವಿರೂಪಾಕ್ಷ ಅಂತ ಅಂದರೆ ದೇವರ ಪರವಾಗಿ ನಾವು ಆಳ್ತಿದ್ದೀವಿ ಅಷ್ಟೇ, ನಮ್ದೇನು ಇಲ್ಲ ಅನ್ನೋ ರೀತಿ ಅಷ್ಟು ಸಿಂಪ್ಲಿಸಿಟಿನ ಅವ್ರು ಅಲ್ಲೂ ಸಹ ತೋರಿಸಿದ್ರು.
ಸೊ ನಾವು ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಎಕ್ಸಿಟ್ ತಗೊಂಡ್ರೆ ನಮಗೆ ಕಾಣಿಸೋವಂಥದ್ದು ಇದೊಂದು ಕಲ್ಯಾಣಿ. ಸೊ ಈ ಕಲ್ಯಾಣಿ ಸಹ ಅಷ್ಟೆಷ್ಟು ವಾಸ್ಟ್ ಆಗಿದೆ ಅಂದರೆ ಅದ್ರ ಸುತ್ತಲೂ ಸಹ ಒಂದು 3-4 ದೇವಸ್ಥಾನಗಳಿದೆ. ಆ್ಯಂಡ್ ಏನು ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಅನ್ನೋದು ನಡೀತಾ ಇದೆ. ಆ್ಯಂಡ್ ಮೂಲ ಒಂದು ಸ್ಟ್ಯಾಚ್ಯೂ ಏನಿದೆ ಅದೂ ಅಷ್ಟೇ ಭಿನ್ನ ಆಗಿಲ್ಲ. ಅದೊಂದು ಖುಷಿ ಅಂತ ಹೇಳ್ಬೋದು. ನಾವಿಲ್ಲೇ ಒಂದು 100-200 ಮೀಟರ್ಸ್ ಆಚೆ ಹೋದ್ರೆ ನಮಗೆ ತುಂಗಭದ್ರೆ ನದಿ ಸಹ ಕಾಣುತ್ತೆ. ಸೊ ಅದನ್ನೂ ನೋಡ್ಕೊಬೋದು. ಸೊ ನೋಡಿದ್ರಲ್ಲ ವಿರೂಪಾಕ್ಷ ದೇವಸ್ಥಾನ ಬರೀ ದೇವಸ್ಥಾನಗಳ್ದಿಲ್ಲ, ಅದೊಂದು ಲ್ಯಾಬ್ ಅಂತ ಹೇಳ್ಬೋದು, ಅದೊಂದು ಆರ್ಕಿಟೆಕ್ಚರಲ್ ಸೈಟ್ ಅಂತ ಹೇಳ್ಬೋದು, ಅದು ಮಾನ್ಯುಮೆಂಟ್ ಅಂತ ಹೇಳ್ಬೋದು, ಸ್ಪಿರಿಚುವಲ್ ಸೆಂಟರ್ ಅಂತಲೂ ಹೇಳ್ಬೋದು, ಅಷ್ಟೇ ಅಲ್ದಿರ ಸೀನಿಕ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಇಷ್ಟು ಇರೋವಂಥದ್ದು ವಿರೂಪಾಕ್ಷ ಟೆಂಪಲು. ಆ್ಯಂಡ್ ಆ ಕಾಲದಿಂದನೂ ಪ್ರೇಯರ್ಸ್ ಅಥವಾ ಪೂಜೆ ನಿಲ್ಲದೆ ಇರೋವಂಥ ಟೆಂಪಲೂ ಹೌದು. ಸೊ ಎಷ್ಟು ಕೀರ್ತಿ ಇದೆ ಅಲ್ಲ ವಿರೂಪಾಕ್ಷ ಟೆಂಪಲ್ಗೆ. ಸೊ ಹಂಪಿಯಲ್ಲಿ ನಾವು ಮಿಸ್ ಮಾಡಬಾರ್ದು ಅಂತ ಅನ್ಕೊಳ್ಳೋ ಒಂದು ಮಾನ್ಯುಮೆಂಟ್ಸ್ ಅಲ್ಲಿ ಇದನ್ನು ಪಕ್ಕಾ ಸೇರಿಸ್ಕೋಬೇಕು ಅಂತ ಹೇಳ್ಬೋದು. ಸೊ ಈ ಒಂದು ವಿರೂಪಾಕ್ಷ ದೇವಸ್ಥಾನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಕೃಷ್ಣದೇವರಾಯರು ಅಂದರೆ ತಪ್ಪಾಗಲ್ಲ. ಇದೊಂದು ಮಾನ್ಯುಮೆಂಟ್ ಅಂತ ಅಲ್ಲ, ಎಷ್ಟೊಂದು ಮಾನ್ಯುಮೆಂಟ್ಸ್ನ ಒಂದು ಮೆರುಗು ಕೊಟ್ಟು ಅಥವಾ ಒಂದು ಅಡಿಷನ್ ಕೊಟ್ಟು ಇನ್ನಷ್ಟು ಪ್ರಾಮುಖ್ಯತೆ ಬರೋಂಗೆ ಮಾಡಿರೋ ಒಂದು ಕೀರ್ತಿ ಕೃಷ್ಣದೇವರಾಯರದೇ. ಆ ಥರ ಒಂದು ಕೃಷ್ಣದೇವರಾಯರಿಗೆ ಕೀರ್ತಿವಂತರು ಅಂತ ಹೇಳಬೇಕು ಅನ್ನೋದಕ್ಕೆ ಎಷ್ಟೊಂದು ಬಿರುದುಗಳಿದ್ದಾವೆ. ಮಹಾರಾಜಾದಿರಾಜ ಅಂತ ಒಂದು ಬಿರುದು, ಕನ್ನಡ ರಾಜ್ಯರಾಮರಾಮಣ ಅಂತ ಇನ್ನೊಂದು, ಆಂಧ್ರ ಭೋಜ ಅಂತ ಇನ್ನೊಂದು, ದಕ್ಷಿಣ ಸಮುದ್ರಾಧೀಶ್ವರ ಅಂತ ಇನ್ನೊಂದು, ಮೂರು ರಾಯರ ಗಂಡ ಅಂತ ಇನ್ನೊಂದು, ಅಭಿನವ ಭೋಜ ಅಂತ ಇನ್ನೊಂದು, ಗೋಬ್ರಾಹ್ಮಣ ಪ್ರತಿಪಾಲಕ ಅಂತ ಇನ್ನೊಂದು. ಈ ಥರ ಇನ್ನಷ್ಟು ಎಷ್ಟೊಂದು ಕೀರ್ತಿ ಈ ಒಂದು ಕೃಷ್ಣದೇವರಾಯರಿಗೆ ಸೇರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಜೆಮ್ಸು, ಗೋಲ್ಡು, ಸಿಲ್ವರು ಇಂಥದ್ದೆಲ್ಲ ಮಾರೋದಕ್ಕೆ ಡಬಲ್ ಸ್ಟೋರಿ ಒಂದು ಬಜಾರ್ ನಿರ್ಮಿಸಿದ್ದಾರೆ ಅಂದರೆ ಎಷ್ಟು ಜನ ವ್ಯಾಪಾರಿಗಳಿರಬೇಕು ಅಂತ ನೀವು ಅಂದಾಜು ಮಾಡ್ಕೊಳ್ಳಿ. ಸೊ ಇಷ್ಟು ಎಲ್ಲ ಪ್ರಾಮುಖ್ಯತೆ ಇರೋವಂಥ ವಿಜಯನಗರ ಎಂಪೈರಲ್ಲಿ ಕೃಷ್ಣದೇವರಾಯರು ಬರೀ ಒಂದಕ್ಕೆ ಅಂತ ಇದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ನಾವೀಗಿರೋದು ಎದುರು ನಂದಿ ಅಂತ. ಇವಾಗ ನೀವು ಸಾಮಾನ್ಯವಾಗಿ ಶಿವನ ದೇವಸ್ಥಾನ ಎಲ್ಲೇ ನೋಡಿದ್ರು ಶಿವನಿಗೆ ಆಪೋಸಿಟ್ ಸೈಡ್ ನಂದಿ ಇರುವಂತದ್ದು. ಸೊ ಇಲ್ಲಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಏನು ಅಂದ್ರೆ, ವಿರೂಪಾಕ್ಷ ದೇವಸ್ಥಾನ ಈ ಬೀದಿಯ ಕೊನೆಯಲ್ಲಿರುತ್ತೆ. ಅದೇ ಆ ಕಡೆ ಬೀದಿ ಕೊನೆಗೆ ವಿರೂಪಾಕ್ಷ ದೇವಸ್ಥಾನ, ಈ ಕಡೆ ಅದ್ರ ಎದುರುಗಡೆ ಎದುರು ನಂದಿ ಅಂತ. ಅದಕ್ಕೆ ಇದನ್ನ ಎದುರು ನಂದಿ ಅಂತ ಕರೆಯೋದು. ಆ ಒಂದು ವಿರೂಪಾಕ್ಷನ್ಗೆ ಎದುರುಗಡೆ ಇರ್ಬೇಕಾಗಿರೋ ನಂದಿ ಇಲ್ಲಿರೋದ್ರಿಂದ ಇದ್ರ ಎದುರು ನಂದಿ ಅಂತಾರೆ. ಸೊ ನೀವ್ ಇಲ್ಲಿಂದ ಹಿಂಗೆ ನೋಡ್ಕೊಂಡು ಹೋದ್ರೆ ಪೂರ್ತಿ ನಿಮ್ಗೆ ವಿರೂಪಾಕ್ಷ ಬಜಾರ್, ಅದೇ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಿ ನಮ್ಗೆ ಸೇರಿನ ಲೆಕ್ಕದಲ್ಲಿ ಡೈಮಂಡ್ಸ್, ಜೆಮ್ಸ್ ಮತ್ತೆ ಬಂಗಾರ ಎಲ್ಲ ಮಾರ್ತಿದ್ರು ಆ ಒಂದು ಬೀದಿ ಇದ್ರ ಎದುರುಗಡೆ ಇರೋವಂಥದ್ದು. ಸೊ ಈಗ ಹಿಂಗಾಗಿ ಇದು ಎದುರು ನಂದಿ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ವಿಜಯನಗರ ಎಂಪೈರ್ ಅವರಿರ್ಬೋದು ಅಥವಾ ಕೃಷ್ಣದೇವರಾಯರಿರ್ಬೋದು ಒಂದಕ್ಕೆ ಸೀಮಿತವಾಗಿ ಇಂಪಾರ್ಟೆನ್ಸ್ ಅಂತ ಕೊಟ್ಟಿಲ್ಲ. ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಮಿಲಿಟರಿ ಸೈಡ್ ಇರ್ಬೋದು, ಆರ್ಟ್ ಸೈಡ್ ಇರ್ಬೋದು, ಆರ್ಕಿಟೆಕ್ಚರ್ ಸೈಡ್ ಇರ್ಬೋದು, ಲಿಟ್ರೇಚರ್ ಸೈಡ್ ಇರ್ಬೋದು, ವೆಲ್ಫೇರ್ ಅಂದರೆ ಒಂದು ಅವರ ಪ್ರಜೆಗಳ ವೆಲ್ಫೇರ್ ಬಗ್ಗೆನೂ ಇರ್ಬೋದು, ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಆ ಥರದೊಂದೇ ಇದು ಒಂದು ದೊಡ್ಡ ಜೈಂಟ್ ನಂದಿ ಟೆಂಪಲ್ ಸಹ ಇಲ್ಲಿರುವಂಥದ್ದು. ಸೊ ಅದನ್ನು ನಾವು ನೋಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಅವರು ಬರೀ ಅಡ್ಮಿನಿಸ್ಟ್ರೇಷನ್ಗೆ ಇಂಪಾರ್ಟೆನ್ಸ್ ಕೊಡೋದಷ್ಟೇ ಅಲ್ಲ, ಅವರು ವರ್ಷಕ್ಕೊಂದ್ಸರಿ ಮಾರು ವೇಷದಲ್ಲಿ ಹೋಗಿ ಅವ್ರು ಇಡೀ ರಾಜ್ಯನ ಒಂದು ಟ್ರಿಪ್ ಥರ ಮಾಡಿ ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು, ಅವ್ರಿಗೆ ಏನು ಇವಾಗ ಅಗತ್ಯ ಇದೆ ಅಂತ ಅರ್ಥ ಮಾಡಿಕೊಂಡು, ಮತ್ತು ಯಾರಾದರೂ ಮೋಸ ಮಾಡ್ತಿದ್ದಾರೆ ಅಥವಾ ಯಾವುದೋ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅನ್ನೋರ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರನ್ನ ಶಿಕ್ಷಿಸ್ತಿದ್ದು ಹೌದು. ಹಾಗೆ ಆ ಪ್ರಾಬ್ಲಮ್ಸ್ಗೆ ರೆಸಲ್ಯೂಷನ್ಸನ್ನು ಕೋರ್ಟಿಂದ ಡಿಸ್ಕಷನ್ ಮಾಡಿ ಆ ಒಂದು ಪಾರ್ಟ್ ಆಫ್ ಅವ್ರ ಕಿಂಗ್ಡಮ್ಗೆ ಕೊಡ್ತಿದ್ದು ಹೌದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.